ಸರ್ದು ಒಂದು ಕಂಪ್ನಿ ಇತ್ತು ಅಂತ ಕೇಳಿದ್ದೀನಿ. ನಾನೇ ಅಲ್ಲಿನ ಮ್ಯಾನೇಜರ್ ಇದ್ದೆ. ಇದೆಯಾ ಸರ್ ಅದು? ಈಗ ಮೊನ್ನೆ ಒಂದು 5-6 ವರ್ಷ ಬಂದ್ ಮಾಡಿದ್ವಿ. ಮತ್ತೆ ಈಗ ಬೆಂಗಳೂರು ಸ್ಟಾರ್ಟ್ ಮಾಡ್ಬೇಕಂತ ಮೇಡಮ್ ಅವರು ಇದ್ದಾರೆ, ಮಾಲತಿ ಸುಧೀರ್ ಅಂತೇಳಿ. ಅವರು ಬೆಂಗಳೂರು ಮಾಡೋರು ಇದ್ದಾರೆ. ಥಿಯೇಟರ್ ಸ್ವಲ್ಪ ರಿಪೇರಿ ಇದೆ ಅಲ್ಲಿ ಬೆಂಗಳೂರು. ಮತ್ತೆ ಅವ್ರ ಮಕ್ಕಳಿಗೆ ಒಳ್ಳೆ ಡೈರೆಕ್ಟರ್ ತರುಣ್ ಸುಧೀರ್ ಡೈರೆಕ್ಟರ್. ಹೆಸರು ಮಾಂತಗೌಡ ಬಸವನಗೌಡ ಬಿರಾದರ್ ಅಂತೇಳಿ. ಈ ರಂಗಭೂಮಿಯ ಕಲಾವಿದ. 1982ರಲ್ಲಿ ಈ ರಂಗಕ್ಕೆ ಬಂದಿದ್ದೀನಿ. ಅಂದ್ರೆ ನಾನು ಹೇಳ್ಬೇಕಂದ್ರೆ ಸುಮಾರು 5 ವರ್ಷ ಹುಡುಗಿದ್ದಾಗಲೇ ಸಣ್ಣ ಪುತ್ರ ಪಾತ್ರಗಳನ್ನ, ಆಮೇಲೆ ಬಯಲಾಟ ಅಂತೇಳಿ ಊರಲ್ಲಿ ಬಯಲಾಟ ಅಂತ ಆಡ್ತಾರೆ, ಬಬ್ರುವಾನ, ದೇವಿ ಆಟ, ಇಂಥವರಲ್ಲಿ ಬಾಲಗೋಪಾಲ, ವಿಘ್ನೇಶ್ವರ ಅಂತ ಪಾತ್ರಗಳು ಬರ್ತಿದ್ವು. ವಿಘ್ನೇಶ್ವರನ ಪಾತ್ರಗಳನ್ನು ಮಾಡಿದ್ವಿ, ಬಾಲಗೋಪಾಲನ ಪಾತ್ರ ಮಾಡಿದ್ದೀವಿ. ಅದರಿಂದ ಆಮೇಲೆ ಬರ್ತಾ ಬರ್ತಾ ಜಾತ್ರೆ, ಪ್ರತಿ ವರ್ಷ ಜಾತ್ರೆಗೆ ಒಂದ್ಸಲ ನಾಟಕ ಆಡ್ತಿದ್ದೆ ಊರಲ್ಲಿ. ಅದರಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂತ ಮಾಡ್ತಾ ಇದ್ದೆ. 82ರಿಂದ ವೃತ್ತಿ ರಂಗಭೂಮಿ ಸರ್ವಿಸ್ ಬಂದಿದೆ. ಈಗ ಪಾತ್ರ ಮಾಡೋದು ಈಗಲೂ ಮಾಡ್ತಾ ಇರ್ತೀನಿ. ಎಮರ್ಜೆನ್ಸಿ ಯಾವುದೇ ಕ್ಯಾರೆಕ್ಟರ್ ಎಮರ್ಜೆನ್ಸಿ ಯಾರು ಇರ್ಲಿಲ್ಲ ಅಂದ್ರೆ ನಾನು ಮಾಡ್ತೀನಿ. ಈಗಂದ್ರೆ ಮ್ಯಾನೇಜ್ಮೆಂಟ್ ಹೊರಗಡೆ ಇರ್ಬೇಕಾಗತ್ತೆ ಮ್ಯಾನೇಜರ್ ಅಂತಂದ್ರೆ. ಅಂದ್ರೆ ಎಲ್ಲ ಕಡೆ ಲೈಸೆನ್ಸ್ ಅದೆಲ್ಲ ನಾನು ಮಾಡಕ್ ಹೋಗ್ತಿರ್ತೇನಲ್ಲ, ಬಟ್ ಆಫೀಸರ್ ಯಾರು ಬರ್ತಿರ್ತಾರೆ, ಅವ್ರಿಗೆ ಜನರಿಗೆ ಗೇಟ್ ಕುಂತಾರೆ ಗೊತ್ತಿರೋದಿಲ್ಲ. ನಾನು ಅಲ್ಲಿದ್ದಂತಂದ್ರೆ ಅವ್ರು ಕಳ್ಸೋದು ವ್ಯವಸ್ಥೆ ಮಾಡ್ತೀನಿ. ಯಾರು ಬಂದ್ರು ನೋಡ್ಕೊಳ್ಳೋ ಜವಾಬ್ದಾರಿ ನಮಗಿರುತ್ತೆ. ಪೂರ್ತಿ ಕಂಪ್ನಿ ಜವಾಬ್ದಾರಿ ಜವಾಬ್ದಾರಿ ನಮ್ಮಲ್ಲಿ. ಏನ್ ಲೈಸೆನ್ಸ್ ಆಯ್ತು, ಏನೇ ತೊಂದರೆಗಳಾದ್ರೂ ನಾನೇ ನಿಭಾಯಿಸ್ಬೇಕು. ಖರ್ಚುಗಳು ಎಷ್ಟು ಬರ್ಬೋದು ಸರ್? ನೋಡಿ ಸರ್, ಈಗ ಒಂದು ಸರಿ ಶಿಫ್ಟಿಂಗ್ ಮಾಡಿ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಾದ್ರೆ ಒಂದು 3 ಲಕ್ಷ ರೂಪಾಯಿ ಬರುತ್ತೆ ಬರೀ ಥಿಯೇಟರ್ ಹಾಕಿ ಮಾಡಕ್ಕೆ, ಶಿಫ್ಟ್ ಮಾಡಕ್ಕೆ. ಆಮೇಲೆ ಲೈಸೆನ್ಸ್ ಅದು ಇದು ಅಂತ ಹೇಳಿದ್ರೆ 1-1.5 ಲಕ್ಷ ರೂಪಾಯಿ. ಒಂದು ಕ್ಯಾಂಪ್ ಸ್ಟಾರ್ಟ್ ಆಗ್ಬೇಕಾದ್ರೆ 5 ಲಕ್ಷ ರೂಪಾಯಿ ಬೇಕು. ಅಲ್ಲಿ ಜಾಗದ ಬಾಡಿಗೆ ಎಲ್ಲ? ಜಾಗದ ಬಾಡಿಗೆ ಡಿಪೆಂಡ್ ಅಪ್ ಏರಿಯಾ, ಆ ಏರಿಯಾದ ವಾತಾವರಣ ತಕ್ಕಂತೆ ಜಾಗದ ಬಾಡಿಗೆ ಇರುತ್ತೆ. ಇದೆಲ್ಲ ಕಲೆಕ್ಷನ್ ಆಗಿ ಕೂಡ ಆಗುತ್ತೆ ಸರ್? ಕೆಲವೊಂದು ಕಡೆ ಆಗುತ್ತೆ, ಕೆಲವೊಂದು ಕಡೆ ಆಗೋದಿಲ್ಲ. ಯಾಕಂದ್ರೆ ಎಲ್ಲಾ ಕಡೆನೂ ಪ್ರೋತ್ಸಾಹ ಸಿಗೋದಿಲ್ಲ. ಕೆಲವೊಂದು ದೊಡ್ಡ ದೊಡ್ಡ ಊರಲ್ಲಿ ಆಗತ್ತೆ, ಆದ್ರೂ ಕೆಲವೊಂದು ಟೈಮ್ ಆಗೋದಿಲ್ಲ. ಶಿರ್ಸಿ ಜಾತ್ರೆ ಹೆಂಗ್ ಸರ್? ಶಿರ್ಸಿ ಜಾತಿ ನಂಬರ್ 1 ಅಂತ ಹೇಳ್ಬೋದು. ನಾನು ಸುಮಾರು 2004ರಿಂದ ಶಿರ್ಸಿ ಜಾತ್ರೆ ಬರ್ತಾ ಇದ್ದೀನಿ. ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಫಸ್ಟ್ ದುಡ್ಸಿ ಜಾಗಕ್ಕೆ ಬಂದಿದ್ದೆ, ಅಲ್ಲಿ ದುಡ್ಸಿ ನಗರ ಜಾಗದಲ್ಲಿ. ಅಲ್ಲಿ ಅವಾಗಾಯ್ತು. ಆಮೇಲೆ ಇಲ್ಲಿ ಗೋವಿಂದ್ರ ಹಾಲು, ಇಲ್ಲಿನ ತಾಳಿಕೋಟಿ ರಾಜಣ್ಣ ಅವ್ರ ಕಂಪನಿಯಲ್ಲಿ ವರ್ಕ್ ಮಾಡಿದ್ದೀನಿ. ಆವಾಗ್ಲಿಂದ ಒಳ್ಳೆ ಕಲೆಕ್ಷನ್. ಮತ್ತೆ ಇಲ್ಲಿ ಜನತೆ ಹೆಂಗಪ್ಪ ಅಂತ ಹೇಳ್ಬೇಕಂದ್ರೆ, ನಾನು ಆಲ್ ಥ್ರೋಟ್ ಕರ್ನಾಟಕ ಅಡ್ಡಾಡಿದ್ದೀನಿ, ಬಟ್ ಇಲ್ಲಿ ಅಂತ ಸೂಕ್ಷ್ಮ ಜನ ನಾ ಎಲ್ಲಿ ನೋಡ್ರಿ ಅಪರೂಪ. ಈಗ ಟಿಕೆಟ್ ತಗೊಳಕ್ ಬರ್ತಾರೆ, ಸೈಲೆಂಟ್ ಆಗಿ ಹೋಗ್ತಾರೆ. ಮತ್ ಗೇಟ್ ಅಲ್ಲಿ ಒಂದು ಕಿರಿಕಿರಿ ಇಲ್ಲ, ಒಂದು ಜಗಳಿಲ್ಲ, ಜೂಟ್ ಇಲ್ಲ. ಇವ್ರು ನೋಡಿ ಕೆಲವೊಂದು ಕಡೆ ತುಂಬಾ ಗಲಾಟೆಗಳನ್ನು ಮಾಡ್ತಾ ಇರ್ತಾರೆ. ಅವರೆಲ್ಲ ಇದನ್ನ ನೋಡಿ ಕಲಿಬೇಕಂತ ಅವರಲ್ಲಿ ಮನವಿ ಕೂಡ ಮಾಡ್ಕೊಂತೀನಿ ನಿಮ್ಮ ಚಾನಲ್ ಮುಖಾಂತರ. ನಾನು ಅಷ್ಟು ಸೂಕ್ಷ್ಮ ಜನ. ನಾನು ಈಗ 20 ವರ್ಷದಿಂದ ಬಂದ್ರು ಸಹಿತ ಒಂದ್ ದಿವಸ ಒಂದು ಗಲಾಟೆ ಆಗಿಲ್ಲ. ಸಿರ್ಸಿಯಲ್ಲಿ ಕಲೆಕ್ಷನ್ ಆಗುತ್ತೆ? ನಾವು ಬಂದಾಗೊಮ್ಮೆ ಯಾವುದೋ ಲಾಸ್ ಅನ್ನೋದು ಇಲ್ಲೇ ಇಲ್ಲ. ದೇವಿ ಎಲ್ಲಾ ರೂಪದಲ್ಲಿ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಈ ಮಳೆಗಾಲ ಟೈಮಲ್ಲಿ ಏನ್ ಮಾಡ್ತೀರಿ ಸರ್? ಮಳೆಗಾಲ ಒಂದು ಡಿಸ್ಟಿಕ್ ಲೆವೆಲ್ ಅಲ್ಲಿ ಕ್ಯಾಂಪ್ ಮಾಡ್ತೀವಿ ಸರ್. ಡಿಸ್ಟಿಕ್ ಲೆವೆಲ್ ಅಂದ್ರೆ ಮಧ್ಯಾಹ್ನ 3 ಗಂಟೆ, ಸಾಯಂಕಾಲ 6 ಗಂಟೆ, 9 ಗಂಟೆ ಅಲ್ಲಿ ಕ್ಲೋಸ್. ಮತ್ತೊಮ್ಮೆ ಮಳೆ ಬಂದ್ರೆ ನಿಲ್ಲಿಸ್ಬೇಕಾಗುತ್ತೆ. ಶೋ ಮಾಡ್ಬೋದು ಮಳೆಗಾಲದಲ್ಲಿ 2 ಶೋ. ಈ ದೊಡ್ಡ ದೊಡ್ಡ ಜಾತ್ರೆಗಳಲ್ಲೆಲ್ಲ 3 ಶೋ 4 ಶೋ ಇರ್ತವೆ. ಬನಶಂಕರಿ ಬಿಟ್ರೆ ಮೈಲಾರು, ಇಲ್ಲಿ 3-4 ಶೋ ಇರುತ್ತೆ. ಬೆಳಗ್ಗೆವರೆಗೂ ಮಾಡ್ತಾರಂತ ಕೇಳಿದ್ವಿ. ಬೆಳಗ್ಗೆ ಬನಶಂಕರಿಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಸ್ಟಾರ್ಟ್ ಆದ್ರೆ ಬೆಳಿಗ್ಗೆ 6 ಗಂಟೆ ತನ ಜನ ಇರ್ತಾರ ಸರ್? ಜನ ಇರ್ತಾರೆ, ಹೌಸ್ಫುಲ್ ಜನ. ಒಂದೇ ದಿವಸ ಖಾಲಿ ಇರೋದಿಲ್ಲ. ಅಂದ್ರೆ ನಾಟಕ ಕಂಪನಿಗಳು ತುಂಬಾ ಬರುತ್ತೆ ಅಂತ ಕೇಳಿದೀನಿ ಆ ಕಡೆ. ಬನಶಂಕರಿ ಒಂದು 5-6 ಸಿನಿಮಾ ಟಾಕೀಸ್ ಬರ್ತಿದ್ವು. ಅದರ ಮಧ್ಯನೂ ನಮ್ಮ ನಾಟಕನೇ ಜಾಸ್ತಿ ಓಡ್ತಿದ್ವು. ಅವಾಗ್ಲೂ ಕೂಡ ನಮ್ಮ ನಾಟಕಗಳೇ ಸಿನಿಮಾ ಟಾಕೀಸ್ ಅಂದ್ರೆ ಟೆಂಟ್ಗಳು ತರ. ಟೆಂಟ್ ಟೂರಿಂಗ್ ಥಿಯೇಟರ್ ಅಂತ ಇರ್ತದೆ. ಟೂರಿಂಗ್ ಟಾಕೀಸ್ ಹಾಕ್ತಿದ್ರು 2-3. ಅಂದ್ರೆ ದರ್ಶನ್ ದಾಸಾಂದ್ ಫಿಲ್ಮ್ ರಿಲೀಸ್ ಆಗಿತ್ತು. ದಾಸ ಫಿಲ್ಮ್ ಈಗ 20 ವರ್ಷದಿಂದ ದಾಸ ಪಿಕ್ಚರ್ ನಮ್ಮ 8-10 ಕಂಪ್ನಿದು. ಆ ದಾಸ ಪಿಕ್ಚರ್ ರಿಲೀಸ್ ಆಗಿತ್ತು. ಇನ್ನೊಂದ್ 2-3 ಫಿಲ್ಮ್ ಇದ್ದು, ಆದ್ರೂ ನಮ್ಮ ಹೌಸ್ಫುಲ್ ಅವು. ರಂಗಭೂಮಿಗೆ ಅವಾಗ್ಲಿಂದ ರೆಸ್ಪಾನ್ಸ್ ಐತಿ.
ಆದ್ರ ಬನಶಂಕರಿ ಜಾತ್ರೆ ಅಂತ ವಿಶೇಷವಾದ ರೆಸ್ಪಾನ್ಸ್ ಅಲ್ಲಿ ಅದ್ಭುತ. ನಾಟಕದ ಜಾತ್ರೆ ಅಂತ ಹೇಳ್ಬೋದು. ನಾಟಕನೇ ಅದರಿಂದ ಮೆರಗು. ಈಗ ಬೇರೆ ಊರಲ್ಲಿ ನಾಟಕ ಹೋಗ್ಲಿಲ್ಲ ಅಂದ್ರೆ ಆ ಜಾತ್ರೆಗೆ ಅಷ್ಟೊಂದು ಜನ ಸೇರೋದಿಲ್ಲ. ಇನ್ನೊಂದು ಪಬ್ಲಿಕ್ ಸೇರ್ಬೇಕಾದ್ರೆ ನಾಟಕ ಕಂಪನಿಗಳು ಎಷ್ಟು ಮೊದಲು ನಾಟಕ ಕಂಪನಿ ಎಷ್ಟು ಅದ ಅಂತ ಕೇಳ್ತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಮೊನ್ನೆ ಅಮರೇಶ್ವರ ಜಾತ್ರೆ ಮಾಡಿ ಒಂದೆರಡು ಕಂಪನಿ ಹೋಗಿದ್ದು. ಮೊದಲು ಅಮರೇಶ್ವರ ಜಾತ್ರೆ ಬಾರಿ ಚೆನ್ನಾಗಿ ಆಗೋದು, ಇತ್ತಿದ್ದಾಗ ಸ್ವಲ್ಪ ಡಲ್ ಅಲ್ಲ. ಹೀಗಾಗಿ ರಂಗಭೂಮಿಯಲ್ಲಿ ಈಗ ರಂಗಭೂಮಿ ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಸರ್, ಅದು ನಿಜಾನ ಅಥವಾ? ನನ್ನ ಒಂದು ತಿಳುವಳಿಕೆ ಪ್ರಕಾರ ಹೇಳಬೇಕಂದ್ರೆ ಮತ್ತೆ ಅದಕ್ಕೆ ಮೆರುಗು ಬರ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಈ ಮೊದಲು ನೋಡೋಕ್ಕಿಂತ ಈಗ 5-6 ವರ್ಷದ ಹಿಂದೆ ನೋಡೋಕ್ಕಿಂತ ಈಗ ನೋಡ್ತಾ ಇವಲ್ಲ, ಈಗ ಒಳ್ಳೆ ಮತ್ತೆ ಮೆರುಗು ಬರ್ತಾ ಇದೆ. ಕೆಲವೊಂದು ಕಡೆ ಒಳ್ಳೆ ನಾಟಕ ರೆಸ್ಪಾನ್ಸ್. ಈಗ ಸಿನಿಮಾ ಟೈಮ್ಸ್ಗಳಿಗೆ ಹೋಗೋದಿಲ್ಲ ಜನ, ನಾಟಕಕ್ಕೆ ಹೆಚ್ಚಿನ ಜನ ಸೇರ್ತಾರೆ. ಸಿನಿಮಾಗಳ ಹೊಡೆದೇ ಇರೋ ಕಾಲದಲ್ಲಿ ರಂಗಭೂಮಿಯಲ್ಲಿ ಮತ್ತೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಸಿನಿಮಾ ನಾಟಕದಲ್ಲಿ ಪಾತ್ರ ಮಾಡಿದವರೇ ಸಿನಿಮಾದಲ್ಲಿ ಸ್ಟ್ಯಾಂಡ್ ಆಗಕ್ ಸಾಧ್ಯ. ಒಮ್ಮೆ ಡೈರೆಕ್ಟ್ ಆಗಿ ಸಿನಿಮಾ ಮಾಡ್ತೀನಂದ್ರ ಅವ್ರಿಗೆ ಅಷ್ಟೊಂದು ಎಲ್ಲಿ ಇದಾಗಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಉದಾಹರಣೆ ಹೇಳ್ಬೇಕಂದ್ರೆ ರಾಜ್ಕುಮಾರ್ ಆಯ್ತು, ಜಗ್ಗೀಶ್ ಅವರು ಅಂತವ್ರು ಇಂಥವ್ರೆಲ್ಲ ನಾಟಕದಲ್ಲಿ, ಮಂಡ್ಯ ರಮೇಶ್ ಅವ್ರನವರು ಇಂಥವ್ರೆಲ್ಲ ಸುಧೀರ್ ಅವರು ಇವರೆಲ್ಲ ನಾಟಕದಲ್ಲಿ ಪಾತ್ರ ಮಾಡದೆ ಅಲ್ಲಿ ಎಬಲಿಟಿ ಆಗಿ ಸ್ಟ್ಯಾಂಡ್ ಆಗಿತ್ತು. ಸುಧೀರ್ ಸರ್ ಒಂದು ಕಂಪ್ನಿ ಇತ್ತು ಅಂತ ಕೇಳಿದ್ದೀನಿ. ನಾನೇ ಅಲ್ಲಿನ ಮ್ಯಾನೇಜರ್ ಇದ್ದೆ. ಈಗ ಮೊನ್ನೆ ಒಂದು 5-6 ವರ್ಷ ಬಂದ್ ಮಾಡಿದ್ವಿ. ಮತ್ತೆ ಈಗ ಬೆಂಗಳೂರು ಸ್ಟಾರ್ಟ್ ಮಾಡ್ಬೇಕಂತ ಮೇಡಮ್ ಅವರು ಇದ್ದಾರೆ, ಮಾಲ್ತಿ ಸುಧೀರ್ ಅಂತ ಹೇಳಿ. ಅವರು ಬೆಂಗಳೂರು ಮಾಡೋರು ಇದ್ದಾರೆ. ಥಿಯೇಟರ್ ಸ್ವಲ್ಪ ರಿಪೇರಿ ಇದೆ ಅಲ್ಲಿ ಬೆಂಗಳೂರು. ಅದು ರಿಪೇರಿ ಆದ್ಮೇಲೆ ಈಗ ಅವ್ರಿಗೆ ಏಜ್ ಆಗಿದೆ, ಬಟ್ ಅಡ್ಡಾಡಕ್ಕಾಗಿಲ್ಲ. ಬೆಂಗಳೂರು ಒಂದೇ ಕಡೆ ಮಾಡಿ ಬಂದ್ ಮಾಡೋರು ಇದ್ದಾರೆ. ಕ್ಯಾರೆಕ್ಟರ್ ಮಾಡಿ ನೋಡಿದ್ದೆ ನಾನು. ಈಗ ಸೀರಿಯಲ್ ಮಾಡ್ತಾ ಇದ್ದಾರೆ, ಯಾವ್ದೋ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ. ಸೊ ರಂಗಭೂಮಿಯಲ್ಲಿ ಕಟ್ಟಬಹುದು, ಜೀವನ ಮಾಡ್ಬೋದು. ಅಂದ್ರೆ ಮತ್ತೆ ಅವ್ರ ಮಕ್ಕಳಿಗೆ ಒಳ್ಳೆ ಡೈರೆಕ್ಟರ್ ತರುಣ್ ಸುಧೀರ್ ಡೈರೆಕ್ಟರ್. ಥ್ಯಾಂಕ್ ಯು ಸರ್, ತುಂಬಾ ವಿಷಯ ತಿಳಿಸ್ಕೊಟ್ಟು. ನಮ್ಮ ಹೆಸರು ಸಿದ್ಧ ಹಿರೇಮಠ ಸರ್. ಪ್ರಾಪರ್ ಬಸರಕೋಟೆ ಸರ್, ರೋಹನ್ ತಾಲೂಕು, ಗದಗ ಜಿಲ್ಲಾ. ಈ ಜೋರಿಗೆ ಕಂಪ್ನಿಗೆ ಎಷ್ಟು ವರ್ಷದಿಂದ ಇದ್ರಿ ನೀವು? ಸರ್ ನಾವು ಸುಮಾರು ಒಂದು 18-20 ವರ್ಷ ಆಗ್ಬೋದು ಸರ್. ನಾವು ಅದೇ ಬೇರೆ ಬೇರೆ ಕಂಪ್ನಿಗೆಲ್ಲ ಇಲ್ಲ ಸರ್. ಅದ ಕೆಲವೊಂದು 5-6 ನಾಟಕ ಅಷ್ಟ ಮಾಡಿದ್ದೀನಿ ಸರ್, ಜಾಸ್ತಿ ಮಾಡಿಲ್ಲ. ಅಂದ್ರೆ ಕಂಪ್ನಿಲೇ ಇರ್ತೀರಿ? ಆ ಕಂಪ್ನಿಲಿ ಇರ್ತೀನಿ ಸರ್. ಬಾಕಿ ಕೆಲಸ ಹಾ ಸರ್, ನಮ್ದು ಜಾಸ್ತಿ ಎಲೆಕ್ಟ್ರಿಕಲ್ ಕೆಲಸ ಸರ್. ನಮ್ದು ಎಲೆಕ್ಟ್ರಿಕಲ್ ಡ್ರೈವಿಂಗ್ ಎಲ್ಲ ಕೆಲಸ ಸರ್. ಇವಾಗ ಏನೋ ಪಾತ್ರಕ್ಕೆಲ್ಲ ಈಗ ಎಂಟ್ರಿ ಆಗಿದೆ ಸರ್. ಈ ಪಾತ್ರ ನೀವು ಮಾಡ್ತಿದ್ರಿ ಕಾಮಿಡಿ? ಇಲ್ಲ ಸರ್, ಸಿದ್ದರಾಮ್ ಚಿತ್ರ ಅಂತ ಸರ್. ಅವರು ಸ್ವಲ್ಪ ಯಾವ್ದೋ ಒಂದು ಕಾರಣಕ್ಕೆ ಊರು ಸರ್, ಅದ್ರ ಸಂಬಂಧ ನಾವು ಪಾತ್ರ ಮಾಡೋದು. ಇಲ್ಲ ಚೆನ್ನಾಗಿ ಮಾಡಿದಿರಿ ನಾಟಕ, ನಾನು ನೋಡಿದ್ದೀನಿ. ಡೈಲಾಗ್ ಚೆನ್ನಾಗಿತ್ತು. ಓಕೆ ಸರ್, ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಅಂದ್ರೆ? ಸಿದ್ದಯ್ಯ ಹಿರೇಮಠ ಸರ್. ಥ್ಯಾಂಕ್ ಯು.